ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದಲ್ಲಿ ಜವಳಿ ಉದ್ಯಮಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಇದೇ ಮೊದಲ ಬಾರಿಗೆ ವರ್ಲ್ಡ್ ಟೆಕ್ಸ್ಟೈಲ್ ಇಂಡಿಯಾ 2026ರ ಕಾರ್ಯಕ್ರಮವನ್ನು ಆಯೋಜಿಸಲು ಸರ್ಕಾರ ತೀರ್ಮಾನಿಸಿದೆ. ಈಗಾಗಲೇ ಸಚಿವ ಕೆಎಚ್ ಮುನಿಯಪ್ಪ ಅವರು ಇದರ ಲೋಗೋವನ್ನು ಅನಾವರಣಗೊಳಿಸಿದ್ದಾರೆ. ಮುಂಬರುವ ಅಕ್ಟೋಬರ್ 1ರಿಂದ 4ರವರೆಗೆ ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿರುವಂತಹ ಕರ್ನಾಟಕ ಟ್ರೇಡ್ ಪ್ರಮೋಷನ್ ಅಗ್ರಿಗೇಷನ್ನಲ್ಲಿ ಈ 4 ದಿನಗಳ ಬೃಹತ್ ಕಾರ್ಯಕ್ರಮ ನಡೆಯಲಿದೆ. ಜವಳಿ ತಯಾರಕರು, ರಫ್ತುದಾರರು, ವಿನ್ಯಾಸಕರು ಮತ್ತು ಉದ್ಯಮಿಗಳನ್ನ ಒಂದೇ ವೇದಿಕೆಯ ಅಡಿ ತರುವ ಈ ಸಮಾವೇಶದಲ್ಲಿ 30ಕ್ಕೂ ಹೆಚ್ಚು ದೇಶಗಳ ಕೈಗಾರಿಕಾ ಪ್ರತಿನಿಧಿಗಳು ಭಾಗವಹಿಸುವ ಸಾಧ್ಯತೆ ಇದೆ. ಇದರ ಮೂಲಕ ಭಾರತೀಯ ಜವಳಿ ಉತ್ಪನ್ನಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ಮನ್ನಣೆ ಸಿಗುವ ನಿರೀಕ್ಷೆ ಇದೆ. ನಾವಿಲ್ಲಿ ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಬಂದು ಫೆಡರೇಷನ್ ಆಫ್ ಇಂಡಸ್ಟ್ರೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕೌನ್ಸಿಲ್ ವತಿಯಿಂದ ವರ್ಲ್ಡ್ ಟೆಕ್ಸ್ಟೈಲ್ ಇಂಡಿಯಾ ಅನ್ನೋ ಎಕ್ಸಿಬಿಷನ್ನ ನಮ್ಮ ಇಂಡಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ, ಅದು ನಮ್ಮ ಸೌತ್ ಇಂಡಿಯಾ, ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ನಾವು ಇದೇ ವರ್ಷ ಅಕ್ಟೋಬರ್ 1, 2, 3, 4ರಂದು ಹಮ್ಮಿಕೊಂಡಿದ್ದೇವೆ. ಆ ಒಂದು WTI ಅಂತ ನಾವು ಇದಕ್ಕೆ ಒಂದು ಹೆಸರಿಟ್ಟಿದ್ದೀವಿ. ಈ WTI ಎಕ್ಸಿಬಿಷನ್ನ ಉದ್ದೇಶ, ಇದರ ಬಗ್ಗೆ ಎಲ್ಲ ಬಿಸ್ನೆಸ್ ಪೀಪಲ್ಗಾಗ್ಬೋದು ಎಲ್ಲರಿಗೂ ಒಂದು ಅವಗಾಹನೆಯನ್ನು ಮೂಡಿಸೋದಕ್ಕೆ ಈ ಒಂದು ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ವಿ. ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಬಂದು ಇದನ್ನ ಇನಿಷಿಯೇಟ್ ಮಾಡಿರೋದು ನಮ್ಮ ಶ್ರೀ KH ಮುನಿಯಪ್ಪ ಅವರು, ಮಾನ್ಯ ಮಂತ್ರಿಗಳು, ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಅವರ ಕೈ ಅಮೃತ ಹಸ್ತಗಳಿಂದ ನಮ್ಮ ಇವತ್ತು ಲೋಗೋ ಲಾಂಚು ಆಗಿದೆ. ನಾವು